ವರ್ಣಾಂಧತೆ ದೋಷ ಹೊಂದಿದವರಿಗೆ ಈ ಕೆಳಗಿನ ಯಾವ ಬಣ್ಣ ಕಾಣುವುದಿಲ್ಲ? ಇದು ಬಹಳ ಸಲ PSI ದವರಿಗೆ ಪೊಲೀಸ್ದವ್ರಿಗೆ ಕ್ವಶನ್ ಕೇಳ್ತಿರ್ತಾವ ಸರ್. ಇದು ಯೂಸ್ವಲಿ ಇದು ನಿಮ್ದು ಅನುಕೋರಿ ಪ್ರಶ್ನೆ. ಯಾವ ಎರಡು ಬಣ್ಣ ಕಾಣಲ್ಲ ಅಂದ್ರೆ ಸುಮ್ಮನೆ ನೆನಪಿಸ್ಕೋರಿ ಸರ್ ಟ್ರಾಫಿಕ್ ಸಿಗ್ನಲ್ಗಳನ್ನು. ಅವು ಹೋಗಂದಲ್ಲಿ ನಿಂದಿರ್ತಾವ, ನಿಂದ್ರಂದಲ್ಲಿ ಹೋತಾವ ನೆನ್ಪಿಟ್ಕೋರಿ. ರೆಡ್ ಅಂಡ್ ಗ್ರೀನ್, ರೆಡ್ ಅಂಡ್ ಗ್ರೀನ್ ಅಂತ ನೋಡ್ತೀವಿ. ಈ ಎರಡು ಬಣ್ಣಗಳು ಅವರಿಗೆ ಗೋಚರ ಆಗುವುದಿಲ್ಲ ಅಂತ ನೋಡ್ತೀವಿ. ಹಾಗಾದ್ರೆ ಟ್ರಾಫಿಕ್ ಸಿಗ್ನಲ್ ನಮ್ಗೆ ಕಾಣ್ತಾವಲ್ಲ ಸರ? ಮೊನ್ನೆ PSI ಮತ್ತೊಂದ್ಸಲ ಕ್ವಶನ್ ಕೇಳನ್ರಿ, ಟ್ರಾಫಿಕ್ ಸಿಗ್ನಲ್ಗಳು ನಮ್ಗೆ ಕಾಣ್ತಾವಲ್ಲ ಸರ, ಹಾಗಾಗಿ ನಮ್ಗೆ ವರ್ಣಾಂಧತ್ವ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಗೊತ್ತಿರಲಿ, ಟ್ರಾಫಿಕ್ ಸಿಗ್ನಲ್ ದಲ್ಲಿ 3 ಲೈಟ್ ಇರ್ತಾವ ಸರ್. ಒಂದು ರೆಡ್ ಲೈಟ್, ರೆಡ್ ಲೈಟ್ ಬಿದ್ದವ್ರ ಅರ್ಥ ಏನ? ನಿಂದ್ರಪ್ಪ ತಮ್ಮ ಅಂದಂಗ. ಇನ್ನೊಂದು ಗ್ರೀನ್ ಲೈಟ್, ಗ್ರೀನ್ ಲೈಟ್ ಬಿದ್ರೆ ಏನರ್ಥ? ಹೋಗಪ್ಪ ಅಂದಂಗ. ಇನ್ನೊಂದು ಲೈಟ್ ಇರ್ತದೆ ನೋಡ್ರಿ, ಅದ್ರ ಯೆಲ್ಲೋ ಲೈಟ್. ಯಾವತ್ತು ಆರದೇ ಇರುವ ದೀಪ ಯಾವುದು ಅಂತ ಕೇಳಿದ್ರೆ ಯೆಲ್ಲೋ ಲೈಟ್ ಸರ್. ಯೆಲ್ಲೋ ಲೈಟ್ ಯಾವತ್ತೂ ಆರಲ್ಲ, ಬಟ್ ಆ ಲೈಟ್ ಯಾವತ್ತೂ ಹತ್ಕೊಂಡಿರ್ತದ್ರಿ. ಆ ಲೈಟಿನ ಮೇಲೆ ಗ್ರೀನ್ ಬಂದ್ ಹೋಗ್ತದ, ಆ ಲೈಟಿನ ಮೇಲೆ ರೆಡ್ ಬಂದ್ ಹೋಗ್ತದ. ಹಾಗಾಗಿ ಅದು ನಿರಂತರವಾಗಿ ಈ ಯೆಲ್ಲೋ ಲೈಟ್ ಇರೋದ್ರಿಂದಾನೇ ಈ ರೆಡ್ ಮತ್ತು ಗ್ರೀನ್ ಗಳು ನಿಮ್ ಕಣ್ಣಿಗೆ ಕಾಣ್ತಾವ್ರಿ. ಟ್ರಾಫಿಕ್ ಸಿಗ್ನಲ್ ಕಾಣಕ್ ಕಾರಣ ಏನು? ವರ್ಣಾಂಧತ್ವ ಇದ್ದವರಿಗೂ. ಇದು PSI ಕ್ವಶನ್ ಆಗಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಪ್ರಶ್ನೆ ಆಗಿದೆ. ಸೊ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಆಗಿದೆ ಅಂದ್ರೆ ನಮ್ಗೆ ಗೊತ್ತಿರ್ಲಿ ಇನ್ನೊಂದು ಲೈಟ್ ಯಾವ್ದು ಹತ್ತಿರ್ತದ್ರಾಗ? ಯೆಲ್ಲೋ ಲೈಟ್ ಯಾವತ್ತೂ ಹತ್ಕೊಂಡಿರ್ತದ.